ಆ ರಾಕ್ಷಸಿ ನಮ್ ಪಲ್ಲವಿ ಗಂಡನ್ ಜೊತೆ ಖುಷಿಯಿಂದ 2 ಮಾತ್ ಮಾತಾಡೋದಕ್ಕೂ ಬಿಡ್ತಿಲ್ವಂತೆ. ಏನ್ ಹೇಳ್ತಾ ಇದೀರಾ ಚಿಕ್ಕಮ್ಮ? ಹೌದಪ್ಪ ರಾಘು, ಅವ್ರಿಬ್ರನ್ನ ಸಂತೋಷವಾಗಿ ಇರೋಕ್ಕೂ ಬಿಡ್ತಿಲ್ವಂತೆ. ಇನ್ನ ದೊಡ್ಡವರು ಅವ್ರ ಸಂಸಾರ ಶುರು ಮಾಡ್ಸೋದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ವಂತೆ. ಆಫ್ಟರ್ ಆಲ್ ಒಂದ್ ಡ್ರೈವರ್ ಕೆಲ್ಸಕ್ ಬಂದವನು ನನ್ನ ಆಫರ್ನ ರಿಜೆಕ್ಟ್ ಮಾಡಿ ಹೋಗ್ತಾನೆ ಅಂದ್ರೆ ಅವನ್ಗೆಷ್ಟು ಕೊಬ್ಬಿರ್ಬೇಕು ಅಲ್ವಾ? ಹೋಗ್ಲಿ ಬಿಡಮ್ಮ, ಅವನ್ಗೆ ನಿನ್ನ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟ ಇಲ್ದೇ ಇರಬಹುದು. ಅದನ್ನ ಹೇಳ್ಬೇಕಾಗಿರೋದು ನಾನು, ರಿಜೆಕ್ಟ್ ಮಾಡ್ಬೇಕಾಗಿರೋದು ನಾನು. ನನ್ ಮುಂದೆನೆ ನಿಂತು ಅಷ್ಟೆಲ್ಲ ಮಾತಾಡ್ ಹೋಗ್ತಾನೆ ಅಂದ್ರೆ ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ತಾತ. ಈ ಕಡೆ ಬಾರು. ಆಫೀಸಿಗೆ ಬಂದಿದ್ಯಾರೋ? ಜಾನ್ಸಿ ಕೊಟ್ಟು ಆಫರ್ನ ರಿಜೆಕ್ಟ್ ಮಾಡಿದ್ಯಾರೋ ಅವನು? ರಾಘು ಸರ್. ಅದು ರಾಘು ಸರ್ ಆಫೀಸಿಗೆ ಡ್ರೈವರ್ ಕೆಲ್ಸಕ್ಕಂತ ಬಂದಿದ್ರು. ಜಾನ್ಸಿ ಮೇಡಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ರಾಘು ಸರ್ ಅದನ್ನ ರಿಜೆಕ್ಟ್ ಮಾಡಿ ವಾಪಸ್ ಹೊರಟೋದ್ರು. ರಿಜೆಕ್ಟ್ ಮಾಡೋಣ? ಯಾಕೆ ರಿಜೆಕ್ಟ್ ಮಾಡಿ ಹೋದ? ಯಜಮಾನ್ರೆ, ಅವ್ರ ತಲೆಲ್ಲ ಅದ್ ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇಡಮ್ ಹೀಗೆ ಆಗಿಂದ ಕೋಪ ಮಾಡ್ಕೊಂಡಿದ್ದಾರೆ. ಇವ್ರಿಬ್ರು ಮಧ್ಯೆ ಸೇರ್ಕೊಂಡು ನಾನು ಅಪ್ಪುಚ್ಚಿ ಆಗ್ತಾ ಇದ್ದೀನಿ. ಮೊದ್ಲು ಅವ್ರು ಯಾಕೆ ಹಾಕ್ ಮಾಡ್ತಾರೆ ಅಂತ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನನ್ ತಲೆ ಸಿಡ್ದೋಗುತ್ತೆ ಯಜಮಾನ್ರೆ, ಸಿಡ್ದೋಗುತ್ತೆ. ಲೇ ಕಿರ್ಚಬೇಡುವ, ಕೂಲ್ ಆಗಿ. ಓ, ಎಲ್ಲಿ ಕೂಲಿ ಅದೇ. ರಾಘು ಬಂದು ಹೋಗಿದ್ದಾನೆ, ಆಫರ್ನ ರಿಜೆಕ್ಟ್ ಮಾಡಿ ಹೋಗಿದ್ದಾನೆ ಅಂತಂದ್ರೆ ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋದು ಕ್ಲಿಯರ್ ಆಯ್ತು. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಳ್ಳೋದ್ರಲ್ಲಿ ಆ ದೇವರು ಇನ್ನೂ ಏನೋ ಒಂದು ಭರವಸೆ ಹುಟ್ಟಾಕಿದ್ದಾನೆ. ಅದನ್ನು ಹುಸಿ ಮಾಡಬೇಡಪ್ಪ. ತಮ್ಮ ಬೇಕು ಅಂತ ಹೇಳಿದ್ಲು ಅಂದ್ರೆ ಕೊಳ್ಳಿ ಮೇಡಮ್ ಅವಳು. ನೋಡಿ, ನಿಮ್ ಪ್ರೀತಿ ಎಲ್ಲ ಅವಳಿಗೆ ಸಿಗ್ಲಿ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾಳೆ. ಅಪ್ಪ ಖುಷಿಯಾಗಿರಕ್ ಬಿಡೋದೇ ಇಲ್ಲ. ಮಾಡ್ತೀನಿ ತಡ್ರಿ ಅವಳಿಗೆ. ಏನ್ ಮಾಡ್ತೀರಾ ಮಚಾರಿ? ಏನ್ ಮಾಡ್ತೀನಿ ಮೇಡಮ್, ತೊಟ್ಲತ್ತು ವುಡ್ ಮಲಗಿಸ್ತೀನಿ ಅಷ್ಟೇ. ಮಲ್ಕೊಮ್ಮ. ಅಯ್ಯೋ ಮಲ್ಕೊಮ್ಮ ಕಂದ. ಅವಳು ಹಂಗೆಲ್ಲ ಮಲ್ಗಲ್ಲ, ಲಾಲಿ ಹಾಡೇ ಮಲಗಿಸ್ಬೇಕು. ಅದು ಬೇರೆ ಬೇಕಾ ಈ ಕಳ್ಳಿಗೆ? ಜೋ 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 ಜೋ. ಮಗು ಆದ್ಮೇಲೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಯ್ತೇನೋ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಹೆಂಡತಿ ಮೇಲೆ ಪ್ರೀತಿ ಹಾಗೆ ಇದೆ. ಪ್ರೀತಿ ಹಂಚಿದಷ್ಟು ಜಾಸ್ತಿ ಆಗುತ್ತಂತೆ. ನೀವು ನನ್ನ ಜೀವ ರೀ. ನಿಮ್ಮಲ್ಲಿ ಪ್ರೀತಿ ಕಮ್ಮಿ ಆಗೋ ಮಾತೆಲ್ಲ ಇದೆಯಾ? ಲವ್ ಮಗ, ಚಾನ್ಸಿನೇ ನಿನ್ನ ಸೆಲೆಕ್ಟ್ ಮಾಡಿದಾಳೆ ಅಂದ್ಮೇಲೆ ಖಂಡಿತ ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಕಣ. ಆದ್ರೂ ನೀನ್ ಸೂಪರ್ ಕಣ ಲವ್, ಎಕ್ಸ್ಟ್ರಾಡಿನರಿ. ಇದೇ ಖುಷಿಗೆ ಇವತ್ತು ಈ ಜ್ಯೂಸ್ ಕುಡ್ದೆ ಪಾರ್ಟಿನ ಎಂಜಾಯ್ ಮಾಡ್ತೀನಿ. ಆದ್ರೂ ಸೂಪರ್ ಮಗ ನೀನು. ಏನ್ ಸೂಪರ್? ಯಾರು ಸೂಪರ್? ಏನ್ರೋ ಈಗ ಕೇಳ್ತಾ ಇದ್ಯಾ? ನಮ್ ರಾಘುನ ಜಾನ್ಸಿ ಸೆಲೆಕ್ಟ್ ಮಾಡಿದಾಳೆ ಅಂದ್ಮೇಲೆ ಸೂಪರ್ ತಾನೆ? ಅಷ್ಟು ಮಾತ್ರ ಹೇಳಿದ್ರ? ಇವ್ರು ರಿಜೆಕ್ಟ್ ಮಾಡಿ ಬಂದಿದ್ ಹೇಳಿಲ್ವಾ? ಏನು ರಿಜೆಕ್ಟ್ ಮಾಡದ್ನ? ಯಾಕೆ? ಏನ್ ಹೇಳ್ತಾ ಇದೀಯ? ಕರೆಕ್ಟ್ ಆಗಿ ಹೇಳು. ಇವ್ರು ಆಫೀಸಿಗೆ ಸ್ಟೈಲ್ ಆಗಿ ಬಂದ್ರು ತರೋ. ನಾನ್ ಇವನನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನಿನ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. 50,000 ಕೊಟ್ರು ನಾನೀ ಕೆಲಸ ಮಾಡಲ್ಲ. ಲವ್ ಲವ್ ಏನೋ ಮಾಡಿ ಬಂದಿದ್ಯಾ? ನಿನ್ ತಲೆ ಇದೆಯಾ ಇಲ್ವೋ? ಹಾ ತರುಣು, ತಲೆ ಇದೆ. ಆದ್ರೆ ತಲೆಯಲ್ಲಿರೋ ಬುದ್ಧಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ನಲ್ಲ ರಾಯ್. ಅವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಟ್ಟಿದ್ದೆ. ಏನೇನೆಲ್ಲ ಪ್ಲಾನ್ ಮಾಡಿದೀನಿ ಗೊತ್ತಾ? ಎಷ್ಟು ಒದೆ ತಿಂದಿದ್ದೀನಿ ಗೊತ್ತಾ? ಲವ್, ರಾಯ್ ಅವಕಾಶನ ಬಂಗಾರದ ತಟ್ಟೆಲಿ ಇಟ್ಕೊಟ್ಟಿದ್ನಲ್ಲೋ. ತಟ್ಟೆಗೆ ಮಾತ್ರ ಅಲ್ಲ, ತುತ್ತು ಮಾಡಿ ಬಾಯಿಗೆ ಇಟ್ಟಿದ್ದೆ. ಅದನ್ನು ಉಗ್ದಿದ್ದ ನೀವನು? ಬರೀ ಉಗ್ದಿಲ್ಲ ತರುಣ, ಅಗದು ಉಗ್ದಿದ್ದಾರೆ. ನೋಡ್ದವ್ರಿಗೆಲ್ಲ ನಾನು ಮಾಡಿರೋ ಪ್ಲಾನ್ ಸರಿಯೇ ಇಲ್ಲ ಅನ್ನೋ ಲೆವೆಲ್ಗೆ ಉಗ್ದಿದ್ದಾರೆ.
ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ಕೂತಿದ್ಯಾ. ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಮಾತಾಡೋ ರಾಘು. ಇವಾಗೇನು ಜಾನ್ಸಿ ಮೇಡಮ್ ಏನಾದ್ರು ಲೈಫಲ್ಲೇ ನನ್ನ ಮುಖ ನೋಡಲ್ಲ ಅಂದ್ರ? ಹಾಗಂತ ಹೇಳಿಲ್ಲ, ನಿಮ್ಮ ಮೇಲಿರೋ ಕೋಪ ಇನ್ನು ಜಾಸ್ತಿ ಆಗಿದೆ. ನಿಮ್ಮ ಮೇಲಿನ ಕೋಪದಲ್ಲಿ ಕುದೀತಾ ಇದ್ದಾರೆ. ಆ ಕೋಪದಲ್ಲಿ ಅದು ಏನ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಾಡಲ್ಲ, ನನ್ನನ್ನೇ ಪ್ರೀತಿ ಮಾಡ್ತಾರೆ. ನಾನು ಡ್ರೈವರ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ ಅನ್ನೋದನ್ನ ತಿಳ್ಕೊಂಡು ಈ ರೀತಿ ಟ್ರೈ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ನೀನು ಮತ್ತೆ ನಿಮ್ ಮೇಡಮ್ ಆಫರ್ ಮಾಡಿರೋ ಡ್ರೈವರ್ ಕೆಲ್ಸನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಆಲ್ ಡ್ರೈವರ್ ಕೆಲ್ಸಕ್ ಬಂದು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕಾದವನು ಅವ್ನ್ ರಿಜೆಕ್ಟ್ ಮಾಡಿ ಹೋಗ್ತಾನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಕೊಬ್ಬಿರ್ಬೇಡ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅವನ್ನ ಬಿಡಲ್ಲ. ಕೊಬ್ಬಿಳಿಸಿ ಪಾಠ ಕಲಿಸ್ಲೇಬೇಕು. ಇಳಿಸ್ತೀನಿ, ಪಾಠ ಕಲಿಸ್ತೀನಿ. ನೋಡ್ದ ತರುಣ್ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ನಾನು ಏನ್ ಕೇಳಿದ್ರು ಕನ್ಫ್ಯೂಷನ್ ಆಗೋ ತರ ಮಾತಾಡ್ತಾರೆ. ಇವರಿಬ್ರು ಒಂದ್ ಮಾಡೋ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕ್ತಿದಾರೆ ಅನ್ಸುತ್ತೆ. ಅವನು ಕಲ್ಲು ಹಾಕ್ತಿಲ್ಲ, ಅದೇ ಕಲ್ಲನ್ನ ಯೂಸ್ ಮಾಡ್ಕೊಂಡು ಇಬ್ರು ಹೃದಯದ ಮಧ್ಯೆ ಬ್ರಿಡ್ಜ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾನೆ. ಏನ ತರುಣ್, ನೀನು ಅವ್ರ ತರನೇ ಮಾತಾಡ್ತಿದ್ಯಾ? ನಿನಗೂ ಅವ್ರ ಗಾಳಿನ ಬೀಸ್ತೆ ಹೇಗೆ? ಗಾಳಿ ಬೀಸ್ತೋ ಬಿಡ್ತೋ ಗೊತ್ತಿಲ್ಲ ರಾಯ್, ಆದ್ರೆ ಒಂದೊಂದು ಕ್ಲಿಯರ್, ರಾಘು ಯಾವ್ದೇ ಕಾರಣಕ್ಕೂ ಜಾನ್ಸಿನ ಬಿಟ್ಕೊಡಲ್ಲ. ಹಾಗಾದ್ರೆ ಅವರಿಬ್ರು ಒಂದಾಗಿ ಅವ್ರ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಬಹುದು ತಾನೆ? ಅವನ್ ಹತ್ರ ಆಗ್ತಾ ಇದ್ದಾನೆ ರಾಯ್, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯೋ? ಸುಮ್ನೆ ಟೆನ್ಷನ್ ತಗೊಂಡ್ಬಿಡ ರಾಯ್. ಅವನು ನಮ್ ಕಲ್ಪನೆಗೂ ಮೀರಿ ಏನೋ ಪ್ಲಾನ್ ಮಾಡ್ತಿದ್ದಾನೆ, ಬೇರೆ ಏನೋ ಸ್ಕೀಮ್ ನಡೆಸ್ತಾ ಇದ್ದಾನೆ. ಒಟ್ನಲ್ಲಿ ಅವನು ಜಾನ್ಸಿಂದ ದೂರ ಆಗಲ್ಲ, ಅದಂತೂ ಕನ್ಫರ್ಮ್. ಅವ್ರಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಯಾಕೆ ಅಂದ್ರೆ ಯಾವ ರೂಟಲ್ಲಿ ಹೋದ್ರೆ ಜಾನ್ಸಿಗೆ ಹತ್ರ ಆಗ್ಬೋದು ಅಂತ ಅದು ಅವನಿಗೆ ಮಾತ್ರ ಗೊತ್ತಿರೋದು. ಪ್ರೀತಿ ಮೂಲನೇ ಕೋಪ ಅಂತ ಹೇಳ್ತಾರೆ, ಅದೇ ತರ ಕೋಪದ ಮೂಲಕನೇ ಇವನು ಪ್ರೀತಿನ ಹುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಭೂಮಿ ಉಳುಮೆ ಮಾಡ್ಬೇಕಾದ್ರೆ ನೇಗಿಲ್ಗೆ ಭೂಮಿಗೆ ಎರಡಕ್ಕೂ ನೋವಾಗುತ್ತಲ್ವಾ, ಅದೇ ತರ ಇವ್ರಿಬ್ರು ಇವಾಗ ನೋವು ತಿಂತಿದ್ದಾರೆ. ಇವತ್ತೆಲ್ಲ ನಾಳೆ ಜಾನ್ಸಿ ಮನ್ಸಲ್ಲಿ ರಾಘು ಮೇಲಿರೋ ಪ್ರೀತಿ ಗಿಡವಾಗಿ ಹೆಮ್ಮರವಾಗಿ ಬೆಳೆದೇ ಬೆಳೆಯುತ್ತೆ. ನೋಡ್ತಾ ಇರೋ ಟ್ರ್ಯಾಕಿಂಗ್ ಡಿವೈಸ್ ಅಂತೂ ಸಿಕ್ಕಾಯ್ತು. ಇದನ್ನ ಉಪಯೋಗಿಸ್ಕೊಂಡು ನನ್ನ ಸೊಸೆನ ತುಳಸಿ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅಂತ ಕಂಡು ಹಿಡಿಬೇಕು. ಮೊದಲು ಡೌನ್ಲೋಡ್ ಮಾಡ್ಬೋಣ ಮೊಬೈಲ್. ಕನೆಕ್ಟ್ ಆಗ್ಬಿಡ್ತು. ಇದು ಕರೆಕ್ಟಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಯಜಮಾನ್ರೆ, ಎಂತ ಇದೇನಲ್ಲ, ಒಂದ್ ಲೋಟ ನೀರ್ ತಂದು ಕೊಡ. ಯಜಮಾನ್. ಸ್ವಲ್ಪ ಉಗುರು ಬೆಚ್ಚಗಿರ್ಲಿ. ಅಯ್ಯಪ್ಪ, ಏನ್ ಮಾರ್ಕೆಟ್ ಹೊರಟಿಯಾ? ಹೌದ್ರಿ ಯಜಮಾನ್ರೆ. ಏನೇನ್ ತರ್ಬೇಕು? ಹಾಲು, ಹಣ್ಣು, ತರಕಾರಿ, ಸೊಪ್ಪು, ಮೊಸರು ಇವೆಲ್ಲ ತಗೊಂಬರಕ್ ಹೊಂಟೇನ್ರಿ. ಆಯ್ತು, ಹೋಗ್ಬಾ. ಸರಿ ಯಜಮಾನ್ರೆ. ಟ್ರ್ಯಾಕಿಂಗ್ ಡಿವೈಸು ಪಕ್ಕಾ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದು ಇವಾಗ ಗೊತ್ತಾಗುತ್ತೆ. ಈ ತಾನೇ ಮನೆ ರೋಡನ್ನ ಕ್ರಾಸ್ ಮಾಡಿದ್ಲು. ಓ, ತರಕಾರಿ ಅಂಗಡಿ ಹತ್ರ ಹೋಗಿದ್ದಾಳೆ. ತೆಂಗಿನಕಾಯಿ ತಗೊಳಕ್ಕೆ ಪಾಪಣ್ಣ ಅಂಗಡಿಗೆ ಹೋಗಿದ್ದಾಳೆ. ಹೂ ತಗೊಳಕ್ಕೆ ಹೂವಿನ ಅಂಗಡಿ ಹತ್ರ ಹೋಗಿದ್ದಾಳೆ. ಮಲ್ಲಿ ಮೂಮೆಂಟ್ ಎಲ್ಲ ತೋರಿಸ್ದಂಗೆ ಇದು ತುಳಸಿ ಮೂಮೆಂಟ್ ಅನ್ನು ತೋರಿಸ್ಬಿಟ್ರೆ ಕಂಡುಹಿಡಿಯೋದು ಬಹಳ ಸುಲಭ. ಗುಡ್, ವೆರಿ ಗುಡ್. ಸೈನ್ ಮಾಡಿ ಕೆಲ್ಸಕ್ಕೆ ಜಾಯ್ನ್ ಆಗ. ನೋಡಿ ಮೇಡಮ್, ಹಲೋ, ಮುಂದುವರ್ಸಬೇಡಿ ಪ್ಲೀಸ್, ಜಾಯ್ನ್ ಆಗಿ. ನೀವು ಈ ಸಿಚುವೇಶನ್
ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀರಾ. ಆದ್ರೆ ನಾನ್ ಕೆಲಸ ಮಾಡೋದು ನಿಮ್ಮ ದುಡ್ಡಿರೋವರೆಗೂ ಅಷ್ಟೇ. ಅಷ್ಟು ಸಾಕು ನೀನು ಬುದ್ಧಿ ಕಲ್ಸದೆ. ದಿಸ್ ಇಸ್ ಚಾನ್ಸ್. ಸರ್, ಈ ಕೆಲಸ ಮೊದ್ಲೇ ಮಾಡಿದ್ರೆ ಏನಾಗ್ತಿತ್ತು? ನಾನು ಕೆಲಸನ ಮೊದ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ರೆ ಪ್ರಯತ್ನ ಮಾಡಿ ಸೋತ್ ಒಪ್ಕೊಂಡಂಗ್ ಆಗ್ತಿರ್ಲಿಲ್ಲ. ಬದಲಾಗಿ ಆಗಲ್ಲ ಅಂತ ಹೇಳಿ ಶರಣಾದಂಗ್ ಆಗದು. ಅದಕ್ಕೆ ಈ ಪ್ರಯತ್ನ. ಹಾಗಿದ್ರೆ ಆ ಬಾಟ್ಲ್ ಕೊನೆಗೂ ಎಲ್ಲೂ ಸಿಗ್ಲಿಲ್ಲ ಅಂದಂಗ ಆಯ್ತು. ನಿನಗೆ ಎಷ್ಟು ಬೇಕು ರಾಯ್, ಬೇಕಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ತಗೊಂಬಾ. ಏನ್ ಹೇಳ್ತಾ ಇದ್ರಿ ಸರ್? ಮತ್ತೆ ಝಾನ್ಸಿ ಮೇಡಮ್ ಅದನ್ನ ಫಾರಿನ್ ಇಂದ ತರಿಸಿದ್ದು ಇಲ್ಲೆಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಕ್ಟೇ ರಾಯ್, ಬಟ್ ಆ ಬಿಡ್ಡಿಂಗ್ ಅಲ್ಲ ಇನ್ನೂ ಒಂದ್ ಸ್ವಲ್ಪ ಜನ ತಗೊಂಡಿದ್ದಾರೆ. ಅವ್ರನ್ನೇ ನಾನು ಮೀಟ್ ಮಾಡಿದ್ದೀನಿ. ಆ ಬಾಟ್ಲು ತರೋದು ನನಗೇನ್ ದೊಡ್ಡ ಕೆಲ್ಸನೇ ಅಲ್ಲ, ಆದ್ರೆ ಅದು ನನ್ನ ಉದ್ದೇಶನೇ ಅಲ್ವಲ್ಲ. ಸರಿ ಸರ್, ಉದ್ದೇಶ ಸ್ಪಷ್ಟವಾಗಿದ್ದಾಗ ಈ ರೀತಿ ಸೋತು ಅವ್ರ ಹತ್ರ ಕೆಲ್ಸಕ್ಕೆ ಯಾಕೆ ಸೇರ್ಬೇಕಾಗಿತ್ತು? ಅರೆ, ನಾನ್ ಸೋತಿದ್ದೀನಿ ಅಂತ ಯಾರು ಹೇಳಿದ್ದು? ಜಸ್ಟ್ ನಾನ್ ಮೇಡಮ್ ಈಗೋನ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಷ್ಟೆ. ಇವಾಗ ಅವ್ರ ಪ್ರಕಾರ ನನ್ನನ್ನ ಲಾಕ್ ಮಾಡಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಆದ್ರೆ ನಾನೇ ಅವ್ರನ್ನ ಟ್ರ್ಯಾಪ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಆಗುಂಗಲ್ಲೇ ಇರ್ಲಿ. ಸರ್, ಅವ್ರು ಲಾಕ್ ಮಾಡಿದ್ರು ಇಲ್ಲ ನೀವು ಟ್ರ್ಯಾಪ್ ಮಾಡಿದ್ರು ಒಂದು ಗೊತ್ತಾಗ್ತಿಲ್ಲ. ಆದ್ರೆ ನನ್ ತಲೆಗಂತೂ ಸರಿಯಾಗಿ ಧೂಳ ಬಿಟ್ರಿ ಸರ್. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ರಾಯ್? ನಾಳೆಯಿಂದ ಅಸ್ಲಿ ಆಟ ಶುರು, ನೋಡ್ತಾ ಇರು. ಅಣ್ಣ, ಅಂತೂ ಇಂತೂ ಅದಕ್ಕೆ ಕಣ್ಮುಂದನೆ ಇರುವಂತ ಕೆಲ್ಸನ ಗಿಟ್ಟಿಸ್ಕೊಬಿಟ್ಟೆ ಅನ್ನು. ಬರೀ ಕಣ್ ಮುಂದೆ ಏನ್ ಸಂಗೀತ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜೊತೆಲೇ ಇರ್ತೀನಿ. ಹೇಗೋ ಬಿಡಪ್ಪ, ಈ ರೀತಿಯಾದ್ರೂ ಝಾನ್ಸಿಗೆ ಹಳೆದೆಲ್ಲ ನೆನಪಿಗೆ ಬಂದ್ರೆ ಸಾಕು. ನೆನ್ಪಾಗ್ಲಿಲ್ಲ ಅಂದ್ರೆ ನೆನ್ಪಾಗೋ ತರ ಮಾಡ್ತೀನಿ ದೊಡ್ಡಪ್ಪ. ನೋಡ್ತಾ ಇರಿ, ಆದಷ್ಟು ಬೇಗ ನಾನ್ ಈ ಮನೆಗೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ದೇವ್ರ ದಯದಿಂದ ಆ ರೀತಿಯಾಗಿ ನಿನ್ನ ಜೀವನ ಸರಿಯಾಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಹೇಗೋ ನಿನ್ ಜೀವನ ಸರಿ ಹೋಗುತ್ತೆ ಬಿಡಪ್ಪ. ಆದ್ರೆ ನನ್ಗೆ ಪಲ್ಲವಿ ಜೀವನದ ಬಗ್ಗೆನೇ ಯೋಚನೆ ಆಗೋಗಿದೆ. ಪಲ್ಲವಿ ಜೀವನಕ್ಕೆ ಏನಾಗಿದೆ? ಅವಳ ಗಂಡನ ಮನೇಲಿ ಸಂತೋಷವಾಗಿದ್ದಾಳೆ ತಾನೆ? ಅನಿತಾ ಅವಳನ್ನ ಸಂತೋಷವಾಗಿರೋಕೆ ಎಲ್ಲಪ್ಪ ಬಿಡ್ತಾಳೆ? ಆ ರಾಕ್ಷಸಿ ನಮ್ ಪಲ್ಲವಿ ಗಂಡನ್ ಜೊತೆ ಖುಷಿಯಿಂದ 2 ಮಾತ್ ಮಾತಾಡೋದಕ್ಕೂ ಬಿಡ್ತಿಲ್ವಂತೆ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ? ಹೌದಪ್ಪ ರಾಘು, ಅವ್ರಿಬ್ರನ್ನ ಸಂತೋಷವಾಗಿ ಇರೋಕ್ಕೂ ಬಿಡ್ತಿಲ್ವಂತೆ. ಇನ್ನ ದೊಡ್ಡವರು ಅವ್ರ ಸಂಸಾರ ಶುರು ಮಾಡ್ಸೋದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ವಂತೆ. ಒಟ್ನಲ್ಲಿ ಅನಿತಾ ನಮ್ ಪಲ್ಲವಿ ಜೀವನಕ್ಕೆ ಒಂದಲ್ಲ ಒಂದ್ ರೀತಿ ಮುಳ್ಳಾಗಿ ಚುಚ್ಚುತ್ತಾ ಇದ್ದಾಳೆ. ಅದಕ್ಕೆ ಮನೇಲಿ ಇರ್ಬೇಕಾದ್ರೆ ನೀನು ಮತ್ತೆ ಅಕ್ಕ ಸೇರ್ಕೊಂಡು ಹಾಗೆ ಅಲ್ವಾ ಅಮ್ಮ ಮಾಡ್ತಾ ಇದ್ದಿದ್ದು? ಇದು ಕಲಿಗಾಲ, ನಾವೇನ್ ಕೊಡ್ತೀವೋ ಅದೇ ನಮಗ್ ವಾಪಸ್ ಸಿಗೋದು. ಸಂಗೀತ, ಇವಾಗ ವಿಷಯ ಬೇಕಾ? ಬಿಡು ಅಣ್ಣ. ನಾನು ಹೇಳದ್ನಲ್ಲ, ಬಿಡು. ಈ ವಿಷಯದ ಬಗ್ಗೆ ಯಾರು ಮಾತಾಡೋದ್ ಬೇಡ. ಹೇಳಿ ಚಿಕ್ಕಮ್ಮ, ಈ ವಿಷಯನ ಪಲ್ಲವಿನೇ ಹೇಳದ್ಲಾ? ಹೌದಪ್ಪ ರಾಘು, ಪಲ್ಲವಿನೇ ಹೇಳೋದ್ಲು. ಆ ಅನಿತಾ ಪಲ್ಲವಿಗೆ ಒಂಚೂರು ನೆಮ್ಮದಿನೇ ಕೊಡ್ತಿಲ್ವಂತೆ. ಅವತ್ತೇ ಅವಳು ಕೆನ್ನೆ ಬಾರಿಸಿ ವಾನ್ ಮಾಡಿ ಬಂದಿದ್ದೀನಿ. ಇನ್ನು ಅವಳಗ್ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ನೋಡಪ್ಪ ರಾಘು, ಇದು ಕೋಪದಲ್ಲಿ ಇತ್ಯರ್ಥ ಮಾಡೋ ವಿಷಯ ಅಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಸ್ವಲ್ಪ ತಾಳ್ಮೆ ತಗೋ, ನಿಧಾನವಾಗಿ ಯೋಚನೆ ಮಾಡೋಣ, ಕೂತು ಮಾತಾಡೋಣ. ಇಲ್ಲ ದೊಡ್ಡಪ್ಪ, ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ರೀತಿ ಹೇಳ್ಬೇಕು. ಮತ್ತೆ ಅವಳು ಹಳೆ ವರ್ಷನ್ ಮುಂದುವರಿಸ್ತಿದ್ದಾಳೆ ಅಂದ್ಮೇಲೆ ಬಿಡೋ ಮಾತೇ ಇಲ್ಲ. ಇವಾಗ್ಲೇ ಇತ್ಯರ್ಥ ಮಾಡಿ ಬರ್ತೀನಿ. ರಾಘು, ಆತರ ಪಟ್ಕೋಬೇಡ ಕಣು. ನಮ್ಮನೆ ಹೆಣ್ಮಗಳು ಆ ಮನೆಯಲ್ಲಿ ಜೀವನ ಪೂರ್ತಿ ಬದುಕ್ಬೇಕು ಕಣಪ್ಪ. ಪ್ಲೀಸ್, ಈ ವಿಷಯದಲ್ಲಿ ಯಾರು ನನ್ನನ್ನು ತಡಿಬೇಡಿ. ಅವಳ ಅಹಂಕಾರಕ್ಕೆ ಉತ್ತರ ಕೊಟ್ಟು ಸೊಕ್ಕಡಕ್ಸಿ ನನ್ ತಂಗಿ ಜೀವನ ಚೆನ್ನಾಗಿರಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಬರ್ತೀನಿ. ರಾಘು ನಿಂತ್ಕೊಳ್ಳೋ. ರಾಘು, ಛೇ, ಅಲ್ಲ ಮಂಜುಳಾ, ಈಗೆಲ್ಲ ಆ ವಿಷಯ ಹೇಳ್ಬೇಕಾಗಿತ್ತಾ? ನೋಡು ಹೇಗ್ ಕೋಪ ಮಾಡ್ಕೊಂಡು ಹೋದ ಅಂತೇಳಿ. ನಮ್ ಪಲ್ಲವಿ ಜೀವನ ಆ ರೀತಿ ಆಗಿರ್ಬೇಕಾದ್ರೆ ಹೇಳ್ದೆ ಹೇಗಿರ್ಲಿ ಬಾವಾ? ಇವಾಗ ಅವನಿಗಿರೋದು ಅವ್ರ ಅಪ್ಪನ ತರಾನೇ ಮೂಗಿನ ತುದಿನಲ್ಲಿ ಕೋಪ. ಅವತ್ ಹೋಗಿ ಅನಿತಂಗೆ 4 ಬಾರ್ಸ್ ಬಂದಿದ್ದಾನೆ. ಇನ್ ಇವತ್ ಹೋಗಿ ಯಾರ್ಗೇನ್ ಮಾಡ್ತಾನೋ, ಯಾರ್ಗೇನೇನ್ ಗತಿ ಕಾಣಿಸ್ಬಿಡ್ತಾನೋ ಗೊತ್ತಿಲ್ವೇ?